ನಾನು ನಿಮ್ಮ ಟಾಯ್ ಸಿಟಿ ಬಾಯ್. ವೆಲ್ಕಮ್ ಟು ನ್ಯೂ ವಿಡಿಯೋ ಬಂದಿರಲಿಲ್ಲ, ಕ್ಷಮೆ ಇರಲಿ. ಇವತ್ತು ಮಳವಳ್ಳಿ ಹತ್ರ ನಮ್ಮೂರದೊಂದು ಮದ್ವೆ ಇತ್ತು, ಅದಕ್ಕೆ ಮದ್ವೆಗೆ ಬಂದಿದ್ದು. ಇದು ಯಾವ ದೇವಸ್ಥಾನ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ನಾನೇ ಹೇಳ್ತೀನಿ. ಮಾರೇಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ, ನಿಯರ್ ಬೈ ಮಳವಳ್ಳಿ. ಈ ದೇವಸ್ಥಾನ ತುಂಬಾ ಸುತ್ತಮುತ್ತ ಬರೀ ಹಸಿರೇ ತುಂಬಿದೆ. ಸಕ್ಕದಾಗಿದೆ ನೋಡಿ, ನೋಡಕ್ ಮಾತ್ರ ನೇಚರ್ ಮಾತ್ರ. ಫೋಟೋ ಶೂಟ್ ಗೆ, ಪ್ರೀ ವೆಡ್ಡಿಂಗ್ ಶೂಟ್ ಗೆ ಸಕ್ಕದಾಗಿದೆ ಅಂತ ಹೇಳ್ಬೋದು. ಇದು ನೋಡಿ ಆಗಿನ ಕಾಲದ ತುಳಸಿ ಕಟ್ಟೆ ಯಾವ ತರ ಇದೆ ಅಂತ. ಈ ದೇವಸ್ಥಾನ ಚೋಳರ ಕಾಲದ ದೇವಸ್ಥಾನ ಆಗಿದೆ. ಈ ದೇವಸ್ಥಾನಕ್ಕೆ 1200 ವರ್ಷಗಳ ಹಿಂದಿನ ಇತಿಹಾಸ ಇದೆ. ಇದು ಕ್ರಿಸ್ತ ಶಕ 10ನೇ ಶತಮಾನದ ದೇವಸ್ಥಾನ ಆಗಿದೆ. ಇದೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ವಿಗ್ರಹ. ಈ ದೇವಸ್ಥಾನ ತುಂಬಾ ಸುತ್ತಮುತ್ತ ಅಂತೂ ಒಳಗಡೆ ದೊಡ್ಡದಾಗಿ ವಿಶಾಲವಾಗಿ ದೇವಸ್ಥಾನ ಇದೆ. ನಮ್ಮ ಹುಡುಗ ಲಕ್ಷ್ಮಿ ಅಂತ ಹುಡುಗಿ ಸಿಗ್ಲಿ ಅನ್ಬಿಟ್ಟು ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಸ್ಟೈಲ್ ಆಗಿ ಒಳಗೆ ಹೋಗ್ತಾ ಇದ್ದಾನೆ. ಮದ್ವೆ ಗಂಡು ತಾಳಿ ಕಟ್ಟಿಗೆ ಫುಲ್ ಜೋಶಲ್ಲಿ ರೆಡಿ ಆಗಿದ್ರು. ತಾಳಿ ಕಟ್ಟಿ ಎಲ್ಲ ಮುಗೀತು, ಮದ್ವೆ ಅಂತೂ ಆಗೋಯ್ತು. ದಾರೆ ಎರಿಯಕ್ಕೆ ಕಾಯಿನ ಯಾರು ಹಾಕಿದ್ರೆ ಅನ್ನೋರು, ದಾರೆ ಎರಿಯೋ ನಾವಾಗಿರ್ಬೇಕು ಅನ್ಬಿಟ್ಟು ದಾರೆ ಎರ್ದು ಪಾಪಗ್ ನೀರ್ ಕುಡ್ಸಪ್ಪ ಅನ್ಬಿಟ್ಟು ನಿಪ್ಪಲ್ ಕೊಟ್ಟಿದ್ರೆ, ನಾನೇ ಪಾಪು ಅನ್ಬಿಟ್ಟು ನೀರ್ ಕುಡ್ಕತ್ತವ್ರೆ ಕದ್ದಿ. ಮದ್ವೆ ಬಂದ ಮಣ್ಣುಂಡಿಗೆ ಹುಡುಗಿ ಬತ್ತ ನೋಡುವ ಅಂತ ಬಂದ್ರೆ ಒಂದು ಹುಡುಗಿನೂ ಕಾಣ್ತಾ ಇಲ್ಲ. ಇರೋರೆಲ್ಲ ನಮ್ಮ ಊರಿಗೆ ಹೋಗಿ ನಮ್ಮವರೇ ಚೆನ್ನಾಗಿದ್ದಾರೆ ಅಂತೀರಾ? ಮಾತಾಡಂಗಿಲ್ಲ. ಇವನ್ ಬೇರೆ ಯಾರಿಗೋ ಮೆಸೇಜ್ ಬೇರೆ ಮಾಡ್ತಾನೆ. ಯಾವತ್ ಯಾರು ಏನೋ ಕೊಡ್ತಾರೆ, ನಾಯಿಗೆ ಬೇರೆ ಬಿಸ್ಕೆಟ್ ಹಾಕ್ಬಿಟ್ಟ. ನನ್ಗೆ ಇಲ್ಲ ಕೊಡ್ಲ ಅಂದ್ರು. ಪಾಪ ನಾಯಿಗೆ ಅದೇನ್ ಕರ್ಮ ಮಾಡಿದತ್ತು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನೋಡಿ ಟಗರು ಶಿವನ್ ತರ ಈಗ್ಲೇ ಈ ತರ ಡಿಚ್ಚಿ ಹೊಡಿತಾವನೆ. ಮುಂದಕ್ಕೆ ಯಾವ ತರ ಡಿಚ್ಚಿ ಹೊಡಿತಾನೆ ಅಂತ ಗೊತ್ತಿಲ್ಲ. ಯಾರು 10 ಜನ ಹೊಡೆದು ದಾನದವನಲ್ಲ ಕಣೆ ನಾನು. ನಾವು ಹೊಡೆದ್ರೆ 10 ಜನ ಬರ್ತಾನೆ. ಕೆಸ್ತೂರ್ ಹತ್ರ ನಮ್ಮ ಮಾವ್ರ ಫ್ರೆಂಡ್ ಒಂದ್ ಮದ್ವೆ ಇತ್ತು. ಅಲ್ಲಿಗೆ ಹೋದ ಚಿತ್ರ ಪೂರ್ತಿ ಖಾಲಿ ಹೊಡಿತಾ ಇತ್ತು. ಯಾಕೆಂದ್ರೆ ಮದ್ವೆ ಬೆಳಗ್ಗೆನೇ ಹೋಗಿತ್ತು. ಅಲ್ಲಿಂದ ಕೊಡಿಯೋಣ ಹೋಗ್ಬೇಕು. ಅಲ್ಲಿ ಅಲ್ಲೆಲ್ಲಿ ಇದ್ದದೋ ಇಲ್ವೋ ಅಲ್ಲೆಲ್ಲಾರ ಜಾಗ ಇಲ್ದ ವಾಟರ್ ಕೊಡ್ತೀನಿ ಬಾ. ಇದು ನಮ್ ಚನ್ನಪಟ್ಟಣದಲ್ಲಿರೋ ನಂದಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ರೋಡು. ಈ ರೋಡ್ ಹೋಗೋಗೇನೆ ಬೇರೆ ರೋಡ್ ಹೊಂಟೋಗಿ ರೋಡ್ ಮಿಸ್ ಆಗೋಗಿತ್ತು ನಮ್ಗೆ. ನಮ್ ದುರಾದೃಷ್ಟಕ್ಕೆ ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿತ್ತು. ಹಂಗೆ ಇಲ್ಲಿ ಯಾವ್ದೋ ಒಂದು ಕೊಳ ನೋಡ್ಕೊಂಡು ಕೃಷ್ಣ ಪ್ರಸಾದ್ ಬಂದು ಊಟ ಮಾಡ್ಕೊಂಡು ಊರ್ಗೊಟ್ಟೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.